ಹಾವೇರಿ ಜಿಲ್ಲೆಯಲ್ಲಿ ಕೈಗಾರಿಕೆ ಅನ್ನೋದು ಒಂದು ಮರೀಚಿಕೆ ಆಗ್ತದೆ. ಸಾಕಷ್ಟು ಕೈಗಾರಿಕೆ ಬರಬೇಕಂತ ಜನರು ಕೂಗಿದ್ರು ಆಗಲ್ಲ. ಬಟ್ ಆದರೆ ಕೆಲವರು ಅದನ್ನು ಆಸಕ್ತಿ ತೊಗೊಂಡು ಮಾಡಿದ್ದಾರೆ ಅನ್ನೋದರಲ್ಲಿ ರುದ್ರೇಶನವರು ಒಬ್ಬರು ಈಗ ಕನಕಾಪುರದಲ್ಲಿ ಮಾಡಿದ್ದಾರೆ. ಸರ್, ತಾವು ಅವರ ಸ್ನೇಹಿತರು ಮತ್ತು ಉದ್ಯಮದಲ್ಲಿ ಗೊತ್ತಿರುವಂಥವ್ರು, ಈ ಉದ್ಯಮದ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಇದು ಒಂದು ಒಳ್ಳೆಯ ಉದ್ಯಮ ರೀ. ಯಾಕಂದ್ರೆ ಇವತ್ತು ನಮ್ಮ ಹಾವೇರಿಯಾಗ ಅತಿ ಹೆಚ್ಚು ಫೇಮಸ್ ಅಂದ್ರೆ ಮಿರ್ಚಿ ಮಂಡಕ್ಕಿ ರೀ. ಹಾವೇರಿದು ವಿಶೇಷ ಏನಪ್ಪ ಅಂದರೆ ಮಿರ್ಚಿ ಮಂಡಕ್ಕಿ. ಹಾವೇರಿಯಲ್ಲಿ ಮಿರ್ಚಿ ಮಂಡಕ್ಕಿ ತಿನ್ನೋಂಥ ಜನ ಇದ್ದಲ್ಲಿ ಇಂಥದ್ದೊಂದು ಸ್ಮಾಲ್ ಲಿಸ್ಟಲ್ಲಿ ಬೇಕಿತ್ತು ರೀ. ಆದರೆ ನಾವು ನೋಡಿದ್ರೆ 50-60 ವರ್ಷದಿಂದ ಇದ್ರ ಬಗ್ಗೆ ಯಾರೂ ಆಲೋಚನೆ ಮಾಡಿದ್ದಿಲ್ಲ ರೀ. ಬರೀ ಒಂದೊಂದು ಬಟ್ಟೆ ಮಾಡ್ತಿದ್ರೆ ಜನ ಅದ್ರಾಗ ದುಡಿಮೆ ಮಾಡ್ಕೊಂಡು ಆ ಪರಿಸ್ಥಿತಿ ಒಳಗೆ ಅವ್ರು ಮಾಡ್ಕೊಂಡು ಬಂದ್ರಿ. ಇವತ್ತು ನಮ್ಮ ರುದ್ರೇಶ್ ಅಣ್ಣರು ಎಲ್ಲೆಲ್ಲಿ ಹೋಗಿ ಮೂಡಿ ಬಂದು ಒಂದು ಉದ್ಯಮಿ ತರಲಿಂದ ಇದರ ಭಾಳಷ್ಟು ಮಂದಿಗೆ ಲಾಭ ಐತ್ರಿ. ಒಂದು, ರೈತರಿಗೆ ಡೈರೆಕ್ಟ್ ಭತ್ತ ಖರೀದಿ ಮಾಡ್ತಾರೆ ರೈತರ ಕಡೆಯಿಂದ. ಎರಡನೇದು, ಒಂದು 20-30 ಮಂತ್ಯಾನ ಈ ಫ್ಯಾಕ್ಟ್ರಿಲಿ ನಡೀತಾವೆ, ಅವ್ರು ಉದ್ಯಮ ಕೊಟ್ಟಂಗೆ ಆಗ್ತಿದ್ದು. ಮೂರನೇದು, ಫುಡ್ ಅನ್ನೋ ಒಳ್ಳೆ ಫುಡ್ಡು ರೋಡ್ನಾಗ ಹಾಕಿದ ಫುಡ್ಡು, ಒಳ್ಳೆ ಫುಡ್ಡು ಜನರಿಗೆ ಒಂದು ಅನುಕೂಲ ಆಗಿ ಸಿಗ್ತೈತಿ. ಮೂರನೇದು, ಒಂದು ದಿವ್ಸಕ್ಕೆ 1000-800 ಚೀಲ ಇವ್ರು ತಯಾರಿ ಮಾಡ್ಬೋದು ಮಂಡಕ್ಕಿ. ಅದರಿಂದ ಸಾವಿರಾರು ಮಂದಿ ಬದುಕ್ತಾರೆ. ಯಾಕಂದ್ರೆ ಒಬ್ಬೊಬ್ಬ 5 ಚೀಲ ಮಾಡ್ಕೊಂಡು ಬಂದ್ರೆ 200 ರೂಪಾಯಿ ದುಡ್ಕೊಂಡು ಬರ್ತಾನೆ. 20 ಚೀಲ ಮಾಡ್ದವಂಗೆ ಒಂದು 500 ರೂಪಾಯಿ ದುಡಿಮೆ ಆಕೈತಿ. ಒಂದು ಚೀಲಕ್ಕೆ 20 ರೂಪಾಯಿ ಉಳಿಸ್ಕೊಂಡ್ರೆ ಒಂದು 500 ರೂಪಾಯಿ ದುಡಿಮೆ ಆಕೈತಿ. ಇಂಥ ಅನೇಕ ಮಂದಿ ಅಂಥವ್ರು ಒಂದು 100 ಮಂದಿ ಬದುಕ್ತಾರೆ ಇದ್ದಾರೆ. ಇಂಥ ರುದ್ರೇಶ್ ಅಣ್ಣಾರು ಅಂಥವ್ರ ಉದ್ಯಮ, ಒಳ್ಳೆಯ ಉದ್ಯಮ ನಮ್ಮ ಹಾವೇರಿಗೆ ತಂದಿದ್ದು. ನನ್ನ ಅನಿಸಿಕೆ ಹೇಳ್ತೀನಿ, ಎಲ್ಲರೂ ಒಂದೊಂದು ಉದ್ಯಮ ತಮ್ಮಂದ್ರೆ ಹಾವೇರಿ ಡೆವಲಪ್ ಆಗಂಗೆ ಭಾಳ ತಗೊಳ. ಜಿಲ್ಲಾದ ಇಷ್ಟು ವರ್ಷ ಆದರೂ ಯಾವ ದೊಡ್ಡ ಫ್ಯಾಕ್ಟ್ರಿ, ದೊಡ್ಡ ಇಂಡಸ್ಟ್ರಿಯಲ್ಲಿ ಇನ್ನೂವರೆಗೆ ನಮ್ಮ ಹಾವೇರಿಲಿ ಕಂಡಿಲ್ಲ ನಾವು. ಇಂಥ ಜನ ಎಲ್ಲರೂ ವಿಚಾರ ಮಾಡಿ ಕೈಯಿಂದ ಇವ್ರು ಪ್ರಯತ್ನ ಮಾಡಿ ತಂದಾರ್ರಿ. ನಮ್ಮ ಅನಿಸಿಕೆ ಇವ್ರು ಮಾಡಿದ್ದೆಲ್ಲ ಸಕ್ಸಸ್ಫುಲ್ ಆಕೈತಿ, ಒಳ್ಳೇದಾಕೈತಿ, ಜನರಿಗೆ ಅನುಕೂಲ ಆಕೈತಿ. ತಮ್ಮ ದುಡಿಮೆಯಿಂದ ಜನರ ದುಡಿಮೆ ಬಗ್ಗೆ ವಿಚಾರ ಮಾಡ್ಯಾರ ಅಂತ ರುದ್ರೇಶ್ ಅಣ್ಣಾರು ಅಡ್ಡಿಲ್ಲ ಅಂತ ನನ್ನ ಅನಿಸಿಕೆ ಹೇಳ್ತೀವಿ. ನಿಮ್ಮ ಹೆಸರು ಸರ್? ಮೆಹಬೂಬ್ ಅಲಿ ನಾರಂಗಿ. ಇವತ್ತು ನೆಮ್ಮದಿ ಅಲ್ಲ, ನಾ ಯಾವತ್ತಿದ್ದೆ ಹಾವೇರಿ ಮಂಡಕ್ಕಿ ಅಂತ ಹೇಳಿ ಹಾವೇರಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾವೇರಿ ಜಿಲ್ಲೆಯಲ್ಲಿ ಒಂದು ಫುಲ್ಲಿ ಎಲೆಕ್ಟೆಡ್ ಒಂದು ಫ್ಯಾಕ್ಟ್ರಿಯನ್ನು ಮಾಡಿದ್ದೀವಿ. ಇಲ್ಲಿ ಕ್ಲೀನ್ ಆ್ಯಂಡ್ ಹೈಜಿನಿಕ್ಕಾಗಿ ನಾವು ಮಾಲನ್ನು ಕೊಡ್ತಾಯಿದ್ದೀವಿ. ಒಂದು ಕಡೆ ಭತ್ತ ಹಾಕಿದರೆ ಮಂಡಕ್ಕಿಯಾಗಿ ಹೊರಗಡೆ ಬರುತ್ತೆ ಮತ್ತು ವಿತ್ ಮೆಡಿಕಲ್ ಕಿಟ್ಟಲ್ಲಿ ಅದು ನಾವು ಪ್ಯಾಕನ್ನು ಮಾಡ್ತಾಯಿದ್ದೀವಿ.
ಜೊತೆಗೆ ಬಹುತೇಕ ಕರ್ನಾಟಕದಲ್ಲಿ 2ನೇ ಫ್ಯಾಕ್ಟ್ರಿ ಇದೆ. ಮತ್ತು ಜನರ ಸಾರ್ವಜನಿಕ ಹಿತದೃಷ್ಟಿಯಿಂದ ಸ್ವಚ್ಛ ಮತ್ತು ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ ತಯಾರಿಸಿ ಕೊಡಬೇಕನ್ನೋ ಸದುದ್ದೇಶ ಇಟ್ಕೊಂಡು ಇಲ್ಲಿ ಮಾಡಿದ್ದೇವೆ. ಪ್ರತಿ ದಿವಸ ಒಂದು ಶಿಫ್ಟಿಗೆ ಸುಮಾರು 100 ಬ್ಯಾಗ್ಗಳಷ್ಟು ಇಲ್ಲಿ ಇವತ್ತು ಹೋಗ್ತಾ ಇದ್ದೆವು. ಹಾಗಾಗಿ ಸಾರ್ವಜನಿಕರಿಗೆ ಈ ಆರೋಗ್ಯಕರ ದೃಷ್ಟಿಯಿಂದ ಅವರು ಮುಟ್ಟಿಸ್ಬೇಕನ್ನೋ ಸದುದ್ದೇಶ ಮತ್ತು ರೈತರ ಹಿತದೃಷ್ಟಿಯಿಂದ ಈ ಕೆಲಸವನ್ನು ನಾವಿಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಮಟ್ಟದಲ್ಲಿ ಮಾಡಿದ್ದೀವಿ. ಯಾವಾಗ ಸರಿಗೆ ಇದು ಎಂಟೈರ್ ಈಗಾಗಲೇ ತಯಾರಿ ಆಗ್ತಾ ಇದೆ, ಎಲ್ಲವೂ ರೆಡಿ ಮಾಡಿದ್ದೀರಿ, ಇದು ಉದ್ಘಾಟನೆ ಮತ್ತು ಇದರ ಮುಂದಿನ ಕಾರ್ಯರೂಪ ಹೇಗಿರುತ್ತೆ? ಸಂಡೇ ನಾಳೆ ಬರ್ತಕ್ಕಂಥ ಫೆಬ್ರವರಿ 1ನೇ ತಾರೀಕು ಇದರ ಪ್ರಾರಂಭೋತ್ಸವ ಪೂಜಾ ಕಾರ್ಯಕ್ರಮ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಾಡಿನ ಸಮಸ್ತ ಹರಗುರು ಚರಮೂರ್ತಿಗಳ ಕೃಪಾಶ್ರವದ ಮತ್ತು ಗಣ್ಯ ವ್ಯಕ್ತಿಗಳ ಆಗಮನದಿಂದ ಅವತ್ತು ನಾವು 1ನೇ ತಾರೀಕು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸರ್. ಇಲ್ಲಿ ಈಗ ಈ ಫ್ಯಾಕ್ಟ್ರಿನ ನೀವು ಸಣ್ಣ ಉದ್ಯಮವನ್ನು ಇವತ್ತು ಸಣ್ಣ ಉದ್ಯಮ ಎಲ್ಲೋ ಒಂದು ಕಡೆ ಕ್ಷೀಣಿಸ್ತಾ ಇದೆ. ಆ ಸಂದರ್ಭದಲ್ಲಿ ತಾವು ಒಂದು ಇದರಲ್ಲಿ ಮತ್ತೊಂದು ಹೆಜ್ಜೆನೇ ಮುಂದೆ ಇಟ್ಟು ಇದನ್ನು ಅನುಷ್ಠಾನ ಮಾಡಿದಿರಿ. ಇಂದಿನ ಬರೋ ಒಂದು ಆಸಕ್ತಿ ಇರುವಂಥವ್ರು, ಕೈಗಾರಿಕೆ ಕಡೆ ಆಸಕ್ತಿ ಇರೋರಿಗೆ ಅವಕಾಶಗಳು ಸಿಗ್ತಾ ಇರಲ್ಲ. ಸೊ ಅಂಥವ್ರಿಗೆ ಏನು ಹೇಳ್ತೀರಿ ಅಂತ? ನಾವು ಮನಸ್ಸು ಕೊಟ್ಟು ಮಾಡಿದರೆ ಯಾವುದೂ ಅಸಾಧ್ಯ ಅಂತಕ್ಕಂಥದ್ದಿದೆ. ಇಲ್ಲಿ ಏನಿದೆ ಅಂತಂದು ಹೇಳಿದರೆ, ನಾವು ಕ್ವಾಲಿಟಿ ಮತ್ತು ಜನರ ನಂಬಿಕೆಯನ್ನು ಯಾವತ್ತು ಗಳಿಸ್ಕೊಳ್ತೀವಿ ನಾವು ಏನಾದರೂ ಅಚೀವ್ ಮಾಡಲಿಕ್ಕೆ ಸಾಧ್ಯ ಐತಿ. ಹಾಗಾಗಿ ಯಾರೂ ಮಾಡ್ದೇ ಕೈ ಕೊಟ್ಟು ಕುಳಿತರೆ ಯಾವ ಕೆಲಸನೂ ಸಕ್ಸಸ್ ಆಗೋಲ್ಲ. ಮಾಡಿ ನೋಡಬೇಕು. ಈಗ ನಾವು ಮಾಡಿದ್ದೀವಿ. ಸಕ್ಸಸ್ಸನ್ನು ಜನರ ಜೊತೆಗಿನ ಸಂಪರ್ಕ ಮತ್ತು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ನಾವು ಆಹಾರ ಪದಾರ್ಥವನ್ನು ಕೊಟ್ಟಿವಿ ಅಂದರೆ ಸಾಧನೆಯನ್ನು ನಾವು ಮುಟ್ಟಬಹುದು ಅಂತಕ್ಕಂಥದ್ದು ಅಭಿಪ್ರಾಯ. ಮಾರ್ಕೆಟಿಂಗ್ ಯಾವ ಥರದ ಒಂದು ವ್ಯವಸ್ಥೆ ಮಾಡಿದ್ದೀರಿ? ಇಲ್ಲಿ ನಾವು ಡೀಲರ್ಶಿಪ್ಪು ಕೊಡ್ತಾಯಿದ್ದೀವಿ, ಅಂದರೆ ಸರಾಸರಿ ಟು ಹೋಲ್ಸೇಲು ಕೊಡ್ತಾಯಿದ್ದೀವಿ. ಜೊತೆಗೆ ಇಲ್ಲಿ ಚಿಲ್ಲರೆ ವ್ಯಾಪಾರನೂ ಸಹ ನಾವು ಮಾಡ್ತಾಯಿದ್ದೀವಿ. ಒಂದು ಔಟ್ಲೆಟ್ ಅಂತ ತೆಗಿತಾಯಿದ್ದೀವಿ, ಔಟ್ಲೆಟ್ನಲ್ಲಿ ಕೊಡ್ತಾಯಿದ್ದೀವಿ. ಜನರಿಗೆ ಪ್ರತಿ ಗ್ರಾಮಕ್ಕೂ ಜಿಲ್ಲೆಯ 600ಕ್ಕೂ ಹೆಚ್ಚು ಹಳ್ಳಿಗಳಿಗೆ ನಾವು ಇದು ಮುಟ್ಟಿಸ್ಬೇಕಂತ ಒಂದು ಪ್ಲ್ಯಾನನ್ನು ಮಾಡ್ಕೊಂಡು ಈ ಕೆಲಸವನ್ನು ಕಾರ್ಯಪ್ರವೃತ್ತ ಕೆಲಸ ಮಾಡ್ತಾಯಿದ್ದೀವಿ. ಬೇರೆ ಬೇರೆ ಜಿಲ್ಲೆ, ರಾಜ್ಯ ಮತ್ತು ಈ ಭಾಗದಲ್ಲಿ ಏನಾದರೂ ಆರ್ಡರ್ ಬಂದರೆ ಕಳಿಸ್ತೀರೋ ಅಥವಾ ಹೇಗೆ ಅಂತ? ಸರ್, ಈಗ ಸದ್ಯ ಹಾವೇರಿ ಜಿಲ್ಲೆಯಲ್ಲಿ ಈ ಕೆಲಸವನ್ನು ಮಾಡೋಣ. ನಂತರ ನೇಬರ್ ಜಿಲ್ಲೆಗಳು, ರಾಜ್ಯ ಮತ್ತು ಅಂತಾರಾಜ್ಯ, ಬಹುತೇಕ ನಾವು ಮೊನ್ನೆ ಒಂದು ಡಿಸ್ಕಷನ್ ಆದ ಸಂದರ್ಭದಲ್ಲಿ ಔಟ್ ಆಫ್ ಕಂಟ್ರಿಗಳಿಗೂ ಕಳಿಸುವಂಥ ಒಂದು ಪ್ಲ್ಯಾನನ್ನು ಫ್ಯೂಚರ್ನಲ್ಲಿ ಇಟ್ಕೊಂಡಿದ್ದೀವಿ ಸರ್. ಒಟ್ಟಲ್ಲಿ ಈಗ ಇದರಿಂದ ಇಲ್ಲಿ ಉದ್ಯೋಗ ವ್ಯವಸ್ಥೆಯಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಸಿಗುತ್ತೆ ಸರ್? ಇಲ್ಲಿ ಸುಮಾರು ಒಂದು 20 ಕುಟುಂಬಗಳು ಜೀವನವನ್ನು ಮಾಡ್ತಾರೆ ಸರ್. ಈಗ ಇದಕ್ಕೆ ಈಗಾಗಲೇ ಎಷ್ಟು ಇದರಿಂದ ಯಾವ ಸಹಾಯ ಆದರೂ ತೊಗೊಂಡಿದ್ರು ಅಥವಾ ಹೇಗೆ ಏನು ಅಂತ? ಇಲ್ಲಿ ತನಕ ನಾವು ಯಾವುದೇ ರೀತಿಯ ಸಹಾಯಧನವನ್ನು ತೊಗೊಂಡಿಲ್ಲ. ಇದು ಓನ್ ಇನ್ವೆಸ್ಟ್ಮೆಂಟ್. ಮುಂದಿನ ದಿನಗಳಲ್ಲಿ ಸರ್ಕಾರದ ಯೋಜನೆಗಳು ಮತ್ತು ಅದರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಅಪ್ಲೈ ಮಾಡಿಕೊಂಡು ವಿಚಾರ ಮಾಡ್ತೀವಿ ಸರ್. ತಮ್ಮ ಹೆಸರು ಸರ್? ರುದ್ರೇಶ್ ಚನ್ನಬಸಪ್ಪ ಚಿನ್ನಣ್ಣವರು, ಚಿಕ್ಕಲಿಂಗದಳ್ಳಿ, ಹಾವೇರಿ.